ವಿತ್ ಪವರ್ ಬಿಜೆಪಿಗೆ ವಾಪಸ್ ಆಗ್ತೀನಿ ಅಂತ ಯತ್ನಾಳ್ ಅವರು ಶಪಥ ಮಾಡಿದ್ದಾರೆ. ಉಚ್ಚಾಟನೆ ಮಾಡಿದ ನಂತರ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಸಹಜವಾಗಿ ಅನೇಕರಿಗೆ ಇದ್ದಂತ ಪ್ರಶ್ನೆ ಆಗಿತ್ತು. ಯತ್ನಾಳ್ ಅವರು ಏನಪ್ಪ ಮಾಡ್ತಾರೆ ಅಂತ. ಬಟ್ ಅವರು ಬಹಳ ಸ್ಟ್ರಾಂಗ್ ಆಗಿ ಮಾತಾಡಿದ್ದಾರೆ. ವಿತ್ ಪವರ್ ನಾನು ವಾಪಸ್ ಕಮ್ ಬ್ಯಾಕ್ ಮಾಡ್ತೀನಿ ಬಿಜೆಪಿಗೆ ಅಂತ. ಏನ್ ಪವರ್, ಯಾವ್ದ್ರ ಬಗ್ಗೆ ಮಾತಾಡಿದ್ದಾರೆ ನೋಡೋಣ ಬನ್ನಿ. ಕ್ಷಮೆ ಕೇಳಲ್ಲ, ಗೌರವಯುತವಾಗಿ ಪಕ್ಷಕ್ಕೆ ವಾಪಸ್ ಆಗ್ತೀನಿ, ಬಿಎಸ್ವೈ ರಾಜಕಾರಣ ಮುಗಿದಾಗ ನಾನು ಸಂಭ್ರಮಿಸ್ತೀನಿ ಅಂತ ಹೇಳಿದ್ದಾರೆ. ಸತ್ಯ ಹೇಳಿದ್ದಕ್ಕೆ ಬಿಎಸ್ವೈ ಬಿವೈ ವಿಜಯೇಂದ್ರ ನನ್ನನ್ನು ಉಚ್ಚಾಟಿಸಿದ್ದಾರೆ. ವಿಜಯದಶಮಿಗೆ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಈ ಹಿಂದೆ ಉಚ್ಚಾಟಿಸಿದಾಗಲೂ ಕೂಡ ಮರಳಿ ಸೇರಿಕೊಳ್ಳಲಿ ಅಂತ ಕೋರಿರ್ಲಿಲ್ಲ, ಅವರೇ ಕರೆಸ್ಕೊಂಡಿದ್ರು. ಈ ಹಿಂದೆ ಕೂಡ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಆಗ್ಲೂ ನನ್ನನ್ನು ಸೇರಿಸ್ಕೊಳ್ಳಿ ಅಂತ ನಾನೇನು ಕೇಳಿರ್ಲಿಲ್ಲ, ಅವರೇ ಸೇರಿಸ್ಕೊಂಡಿದ್ರು. ಈಗಲೂ ಕೂಡ ಕ್ಷಮೆ ಕೇಳೋದಾಗ್ಲಿ ಅಥವಾ ನನ್ನ ವಾಪಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳೋದಾಗ್ಲಿ ಅದ್ಯಾವುದನ್ನು ನಾನು ಮಾಡಲ್ಲ, ಅವರೇ ಮಾಡ್ತಾರೆ ಅನ್ನುವಂಥ ಕಾನ್ಫಿಡೆಂಟ್ನಲ್ಲಿ ಮಾತಾಡಿದ್ದಾರೆ. ಈ ಸಲವೂ ವಿತ್ ಪವರ್ ಮಳ್ತೀನಿ, ನಾನು ಸಿಎಂ ಆಗುವೆ, ಆಗ ಯಾರನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಡ್ತೀನಿ ಅಂತ ಹೇಳಿದ್ದಾರೆ. ನನ್ನ TV5 ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಒಂದು ವಿಪಕ್ಷ ಅಧ್ಯಕ್ಷ ಸ್ಥಾನ ಕೊಡಬೇಕು ನನಗೆ, ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಬೇಕು ನನಗೆ, ಇಲ್ಲ ಅಂತಂದ್ರೆ ಸಿಎಂ ಸ್ಥಾನ ಕೊಡಬೇಕು, ರಾಜ್ಯಾಧ್ಯಕ್ಷ ಸ್ಥಾನವಾದ್ರೂ ಕೊಡಬೇಕು. ಯಾವುದಾದ್ರೂ ಒಂದು ಪವರ್ ಕೊಟ್ರೆ ಮಾತ್ರ ನಾನು ಬಿಜೆಪಿಗೆ ಕಮ್ ಬ್ಯಾಕ್ ಮಾಡ್ತೀನಿ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಮತ್ತೆ ಸಹಜವಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ಮೇಲೆ ಅನೇಕರಿಗೆ ಇದ್ದಂಥ ಪ್ರಶ್ನೆ, ಹೊಸ ಪಕ್ಷ ಏನಾದರೂ ಕಟ್ತಾರಾ ಅಥವಾ ಬೇರೆ ಪಕ್ಷಕ್ಕೆ ಏನಾದರೂ ಹೋಗ್ತಾರಾ ಅಂತ. ಅಂದರೆ ಕೆಲವು ಕಾಂಗ್ರೆಸ್ನ ನಾಯಕರುಗಳು ಯತ್ನಾಳ್ ಅವರು ಬಂದ್ರೆ ನಾವು ಸೇರಿಸ್ಕೊಳ್ತೀವಿ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಸಹಜವಾಗಿ ಪ್ರಶ್ನೆ ಇತ್ತು, ಅಯ್ಯೋ ಯತ್ನಾಳ್ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರಾ, ಅವರು ಪ್ರತಿಪಾದಿಸ್ತಿರುವಂಥ ಅಜೆಂಡವೇ ಬೇರೆ, ಹೆಂಗೆ ಕಾಂಗ್ರೆಸ್ಸಿಗೆ ಹೋಗ್ಬಿಡ್ತಾರೆ ಅಂತ. ಅದೆಲ್ಲದಕ್ಕೂ ಅವ್ರು ತೆರೆ ಎಳೆದಿದ್ದಾರೆ. ಯಾವ ಪಕ್ಷಕ್ಕೂ ಹೋಗಲ್ಲ, ಯಾವ ಹೊಸ ಪಕ್ಷನೂ ಕಟ್ಟಲ್ಲ, ಬಿಜೆಪಿಗೆ ವಾಪಸ್ ಹೋಗ್ತೀನಿ, ಅವರೇ ನನ್ನನ್ನು ವಾಪಸ್ ಸೇರಿಸ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಅವರ ಕಾನ್ಫಿಡೆಂಟ್ ಅನ್ನು ನೋಡ್ತಾ ಇದ್ರೆ ಆ ನಿಟ್ಟಿನಲ್ಲಿ ಒಂದಷ್ಟು ರೀತಿಯಾದಂಥ ಪ್ರಯತ್ನಗಳನ್ನ ಯತ್ನಾಳ್ ಅವರು ಮಾಡದೇ ಇದ್ರೂ ಬೇರೆಯವರು ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಭಿನ್ನಮತೀಯರೆಲ್ಲರೂ ಒಗ್ಗಟ್ಟಾಗಿದ್ರು, ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಯತ್ನಾಳ್ ಅವರ ಉಚ್ಚಾಟನೆಯನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಡವನ್ನ ನಾವು ಹೈಕಮಾಂಡ್ ನಾಯಕರಿಗೆ ಹೇರ್ತೀವಿ ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಇನ್ನೊಂದು ಕಡೆಯಲ್ಲಿ ಪಂಚಮಸಾಲಿ ಸಮುದಾಯದವರು ಯತ್ನಾಳ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಈ ರೀತಿಯಾಗಿ ಅನ್ಯಾಯ ಮಾಡಬಾರದು. ಏನ್ ಮಾಡಿದ್ರು ಯತ್ನಾಳ್ ಅವರು? ಬಿಜೆಪಿಗಾಗಿ ದುಡ್ದಿದ್ದಾರೆ, ಬಿಜೆಪಿಯಲ್ಲಿಯೇ ಇದ್ದಾರೆ, ಪಕ್ಷದಲ್ಲಿನ ಸಮಸ್ಯೆಗಳನ್ನ ಬಾಯ್ಬಿಟ್ಟು ಮಾತಾಡಿದ್ದಾರೆ. ಅದಕ್ಕೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಒಳ್ಳೆ ಕಾರ್ಯಕರ್ತರಾಗಿದ್ದವರು, ಒಳ್ಳೆ ನಾಯಕರಾಗಿದ್ದರು, ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದವರು, ಮುಂದೆ ಸಿಎಂ ಆಗುವಂತ ಅರ್ಹತೆ ಇರುವವರು, ಅವ್ರನ್ನ ಹೇಗೆ ನೀವು ಉಚ್ಚಾಟನೆ ಮಾಡಿದ್ರೆ ನಮ್ಮ ಸಮುದಾಯದ ಎಲ್ಲರೂ ಕೂಡ ಬಿಜೆಪಿ ವಿರುದ್ಧ ತಿರುಗಿ ಬೀಳ್ಬೇಕಾಗತ್ತೆ, ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಳ್ಬೇಕಾಗತ್ತೆ ಅಂತ ಪಂಚಮಸಾಲಿ ಸಮುದಾಯ ಕೂಡ ಯತ್ನಾಳ್ ಅವರ ಬೆನ್ನಿಗೆ ನಿಂತಿತ್ತು. ಮೇ ಬಿ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿ ಯತ್ನಾಳ್ ಅವರು ಬಹಳ ಕಾನ್ಫಿಡೆಂಟ್ ನಲ್ಲಿ ಇದ್ದಾರೆ. ನಾನು ವಾಪಸ್ ಬಿಜೆಪಿಗೆ ಬಂದೇ ಬರ್ತೀನಿ ಅನ್ನೋದರ ಜೊತೆಗೆ ವಿತ್ ಪವರ್ ನಾನು ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಏನೆಲ್ಲ ಆಗತ್ತೆ. ಯತ್ನಾಳ್ ಅವರನ್ನು ವಾಪಸ್ ಕರೆಸ್ಕೊಳ್ತಾರೋ ಅಥವಾ ಏನಾದರೂ ಸ್ಥಾನಮಾನ ಕೊಡ್ತಾರೋ ಅಥವಾ ಕೊಡಲ್ವೋ, ಈಶ್ವರಪ್ಪನವ್ರ ತರ ಮೂಲೆ ಗುಂಪಾಗ್ತಾರ, ನೋಡ್ತಾ ಹೋಗೋಣ.